ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ಇವತ್ತು ಬೆಳಗ್ಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. 5 ವರ್ಷ ನಮ್ಮದೇ ಸರ್ಕಾರ ಇರುತ್ತೆ, 5 ವರ್ಷವೂ ನಾನೇ ಸಿಎಂ ಆಗಿ ಮುಂದುವರಿಯುವೆ ಅಂತ ಹೇಳುವ ಮೂಲಕ ಸಿಎಂ ಸಿದ್ದರಾಮಯ್ಯ ದೊಡ್ಡ ಸಂಚಲನ ಸೃಷ್ಟಿಸಿದ್ದಾರೆ. ಡಿಸಿಎಂ ವಿಚಾರ ತೀರ್ಮಾನ ಮಾಡೋದು ಹೈಕಮಾಂಡ್, ನಮ್ಮದು ನ್ಯಾಷನಲ್ ಪಾರ್ಟಿ, ಏನೇ ತೀರ್ಮಾನ ಆದರೂ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿನೇ ಆಗೋದು ಅಂತ ಕೊಪ್ಪಳದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಎಂದಿದ್ದಂತ ರಮೇಶ್ ಜಾರಕಿಹೊಳಿಗೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರು ಸೋತಿದ್ದಾರೆ, ಬೇರೆ ಕೆಲಸ ಇಲ್ದೇನೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ, ನಾನೇ ಮುಂದುವರಿತೀನಿ. ಯಾರು ಹೇಳಿದವ್ರಿ? ಅದೆಲ್ಲ ತೀರ್ಮಾನ ಮಾಡೋದು ಹೈಕಮಾಂಡ್ ರೀ. ಎನಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದು ರೀಜನಲ್ ಪಾರ್ಟಿ ಅಲ್ಲ, ಇಟ್ಸ್ ಎ ನ್ಯಾಷನಲ್ ಪಾರ್ಟಿ. ಏನೇ ತೀರ್ಮಾನ ಆಗಬೇಕಾದ್ರೂ ಕೂಡ ಹೈಕಮಾಂಡ್ನ ಜೊತೆ ಚರ್ಚೆ ಮಾಡಿದೇನೆ ಏನೂ ತೀರ್ಮಾನ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಈಗ ನಾನು ಯಾವುದೇ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ, ನಮ್ಮ ಸರ್ಕಾರ ಬದಲಾವಣೆ ಮಾಡೋಕ್ಕಾಗಲ್ಲ, ಮುಖ್ಯಮಂತ್ರಿಯಾಗಿ ಯಾರು MLAಗಳು ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ಅವರು ಇದಾರಲ್ಲ, ನಮಗೊಂದು ಹೈಕಮಾಂಡ್ ಅಂತ ಇದೆ, ಅವರು ಅಂತ. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರುವ ರಾಜ್ಯ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಪುಟಿದೇಳಲು ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಹೊಸ ಸರ್ಕಾರ ರಚನೆಯಾಗಿ 5 ತಿಂಗಳು ಕಳೆದರೂ ಕೂಡ ಬಿಜೆಪಿ ವಿಪಕ್ಷ ನಾಯಕನ ಆಯ್ಕೆ ಮಾಡಿಲ್ಲ. ಇದರಿಂದ ಅಸಮಾಧಾನಗೊಂಡಿರುವ ಬಿಜೆಪಿ ಶಾಸಕರು ವಿಪಕ್ಷ ನಾಯಕನನ್ನ ಆಯ್ಕೆ ಮಾಡಿ ಅಂತ BSY ಮೂಲಕ ಹೈಕಮಾಂಡ್ಗೆ ಒತ್ತಡವನ್ನ ಹಾಕಿದ್ದಾರೆ. ಬೆಳಗಾವಿ ಅಧಿವೇಶನದ ಒಳಗಡೆ ಆಯ್ಕೆ ಮಾಡದಿದ್ರೆ ಅಧಿವೇಶನದಲ್ಲಿ ಭಾಗಿಯಾಗುವುದಿಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರಂತೆ. ಇನ್ನು ಈ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ವಿಪಕ್ಷ ನಾಯಕ ಆಯ್ಕೆ ತಡವಾಗಿದೆ, 100ಕ್ಕೆ 100 ಅಧಿವೇಶನದ ಒಳಗಡೆ ಆಯ್ಕೆ ಮಾಡುವಂತೆ ವರಿಷ್ಠರಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಶೋಭಾ ಕರಂದ್ಲಾಜೆ ಹೆಸರು ಕೇಳಿ ಬರ್ತಿರೋ ಬಗ್ಗೆ ಮಾತನಾಡಿದ ಅವರು, ಯಾರನ್ನಾದ್ರೂ ಕೂಡ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿ, ಆದಷ್ಟು ಬೇಗ ಮಾಡಲಿ ಅನ್ನೋದಷ್ಟೇ ನನ್ನ ಒತ್ತಾಯ ಅಂತ ಹೇಳಿದ್ದಾರೆ. ಈಗಾಗಲೇ ವಿರೋಧ ಪಕ್ಷ ನಾಯಕರು ಆಯ್ಕೆ ಮಾಡುವಂಥದ್ದು ತಡ ಆಗಿದೆ. ಪ್ರತಿಪಕ್ಷ ನಾಯಕರು ಆಯ್ಕೆ ಮಾಡೋದಿರ್ಬೋದು ಅಥವಾ ಬೇರೆ ಕಾರ್ಯಕ್ರಮದಲ್ಲಿ ಸ್ವಲ್ಪ ನಿಧಾನ ಆಗಿದೆ. ಆದಷ್ಟು ಬೇಗ ಅದನ್ನು ಮಾಡೋಕ್ಕೆ ಈಗಾಗಲೇ ಹೇಳಿದ್ದೇವೆ. ಮತ್ತು ಒತ್ತಾಯ ಮಾಡಿ ಆದಷ್ಟು ಬೇಗ 2 ತೀರ್ಮಾನಗಳನ್ನ ಮಾಡೋಕ್ಕೆ ನಮ್ಮಿಂದ ಎಲ್ಲ ಪ್ರಯತ್ನ. ದಿನ ಬೆಳಗಾದ್ರೆ ಹಗುರವಾಗಿ ಮಾತನಾಡಿದ್ರೆ ಹತ್ತಿರ ಸೇರಿಸ್ತಾರಾ ಎಂದು ಪ್ರಧಾನಿ ಭೇಟಿಗೆ ಅವಕಾಶ ಕೊಡಿಸಿ ಎಂದಿದ್ದ ಸಿಎಂ ಸಿದ್ದರಾಮಯ್ಯಗೆ BSY ತಿರುಗೇಟನ್ನ ಕೊಟ್ಟಿದ್ದಾರೆ. ಹಗುರವಾಗಿ ಮಾತನಾಡೋದನ್ನ ಬಿಟ್ಟು ದೆಹಲಿಗೆ ಹೋಗಿ 2 ದಿನ ಕೂರಬೇಕು. ಸಿಎಂ ಬೇಜವಾಬ್ದಾರಿ ಮಾತಿನಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ. ಅಲ್ಲರೇ, ಈ ರಾಜ್ಯದ ಮುಖ್ಯಮಂತ್ರಿ ಇದು ಬೇಜವಾಬ್ದಾರಿ ಹೇಳಿಕೆ. ನಿಜಕ್ಕೂ ನೀವು ಪ್ರಾಮಾಣಿಕರಿದ್ದರೆ ಡೆಲ್ಲಿಗೆ ಹೋಗಿ 1-2 ದಿನ ಕುಂತ್ಕೊಂಡು ಪ್ರಧಾನಿಯವರನ್ನ ಭೇಟಿ ಮಾಡಿ ಸಮಸ್ಯೆಗಳನ್ನ ತಿಳಿಸುವಂಥ ಪ್ರಯತ್ನ ಮಾಡ್ದೇನೆ ಪ್ರಧಾನಿಗಳ ಬಗ್ಗೆನೇ ಹಗುರವಾಗಿ ಬೆಳಗ್ಗೆ ಎದ್ದು ಮಾತನಾಡ್ತಾ ಇದ್ದಾರೆ. ಯಾರು ಅವ್ರನ್ನ ಹತ್ರ ಸೇರಿಸ್ತಾರೆ? ನಿಮಗೇನಾದರೂ ಕಿಂಚಿತ್ತು ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ಇದ್ದರೆ, ಗೌರವ ಇದ್ದರೆ ಗೌರವದಿಂದ ನಡ್ಕೊಳ್ಳಿ. ಈ ದೇಶದ ಪ್ರಧಾನಿ ಜೊತೆಗೆ, ಇಡೀ ಜಗತ್ತು ಮೆಚ್ಚಿರುವಂಥ ಪ್ರಧಾನಿ ಜೊತೆಗೆ ಹಗುರವಾಗಿ ನೀವು ಮಾತನಾಡ್ತಾ ಇದ್ದರೆ ನಿಮ್ಮನ್ನು ಯಾರನ್ನ ಹತ್ರ ಸೇರಿಸ್ತಾರೆ? ಇದರಿಂದ ಗಂಡ ಹೆಂಡತಿಗಳು ಕೂಸುಬಡವಾಯಿತು ಅಂತೇಳಿ ನಮ್ಮ ಅಭಿವೃದ್ಧಿ ಕಾರ್ಯಗೂ ಹೊರತಾಗುತ್ತೆ. ಈಗಲಾದರೂ ಮುಖ್ಯಮಂತ್ರಿಗಳು ಅದನ್ನು ಅರ್ಥ ಮಾಡಿಕೊಂಡು ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದೇನೆ ಗೌರವಯುತವಾಗಿ ಪ್ರಧಾನಿ ಜೊತೆ ನಡ್ಕೊಂಡು ಹೋಗಲು ಕುಂತು 2 ದಿನ ಪ್ರಧಾನಿ ಭೇಟಿ ಮಾಡಿ ಈ ರಾಜ್ಯದ ಸಮಸ್ಯೆಗಳನ್ನ ಹೇಳಿದ್ರೆ ನಿಶ್ಚಿತವಾಗಿ ಅದಕ್ಕೆ ಪರಿಹಾರವನ್ನು ಪ್ರಧಾನಿಯವರು ಕೊಡ್ತಾರೆ. ಇನ್ನು ರಾಜ್ಯಕ್ಕೆ ಸುರ್ಜೇವಾಲಾ ವೇಣುಗೋಪಾಲ್ ಭೇಟಿಗೆ ಲೇವಡಿ ಮಾಡಿರುವ BSY, ದಿನ ಬೆಳಗಾದ್ರೆ ಇವರು ನಾಯಿ ನರಿ ತರ ಕಿತ್ತಾಡ್ತಾರೆ, ಅವ್ರು ಬಂದು ಏನ್ ಮಾಡ್ತಾರೆ, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ಅವರ ಭೇಟಿಯಿಂದಲೇ ಗೊತ್ತಾಗುತ್ತೆ ಅಂತ ಟೀಕೆ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಕರ್ನಾಟಕಕ್ಕೆ ಭೇಟಿ ನೀಡ್ತಾ ಇರೋದು ಕಾಂಗ್ರೆಸ್ಸಿನ ಪಾಲಿಗೆ ರಾಜ್ಯ ಸರ್ಕಾರ ATM ಆಗಿದೆ. ಕಲೆಕ್ಷನ್ ಟಾರ್ಗೆಟ್ ನೀಡೋದಕ್ಕೆ ರಾಜ್ಯಕ್ಕೆ ಅವರು ಭೇಟಿ ನೀಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಸಹ ಮನವರಿಕೆ ಆಗಿದೆ. 2 ದಿನ ಕೂತು ಭೇಟಿಯಾಗಲಿ ಎಂಬ BSY ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಸಿಎಂ, ಪ್ರಧಾನಿಗಳು ಬರ ಕುರಿತು ಚರ್ಚೆಗೆ ಅವಕಾಶವನ್ನೇ ಕೊಡ್ತಾ ಇಲ್ಲ, ಮೋದಿ ಅವರು ತಮ್ಮ ಶಾಸಕರ ಸಚಿವರನ್ನೇ ಭೇಟಿ ಆಗ್ತಾ ಇಲ್ಲ, ಇನ್ನು ನಮ್ಮನ್ನ ಏನ್ ಭೇಟಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ.
ಪ್ರಧಾನಮಂತ್ರಿಗಳು ಟೈಮೇ ಕೊಡಲ್ವಲ್ಲ, ನಮ್ಮ ಮಿನಿಸ್ಟ್ರಿಗಳಿಗೆ ಟೈಮ್ ಕೊಟ್ಟಿಲ್ಲ. ಮಿನಿಸ್ಟ್ರಿಗಳು 25 ಜನ ಎಂಪಿಗಳು ಫಿಕ್ಸ್ ಮಾಡಿದ್ದಾರೆ ಸರ್, ನಾನು ಎನಿ ಟೈಮ್ ರೆಡಿ ಅಂತ ಹೇಳಿ. ದೆಹಲಿಯಿಂದ ಸುರ್ಜೇವಾಲಾ ವೇಣುಗೋಪಾಲ್ ಬಂದಿದ್ದು ಲೋಕಸಭಾ ಚುನಾವಣೆ ಹಾಗೂ ನಿಗಮ ಮಂಡಳಿಗೆ ನೇಮಕ ಬಗ್ಗೆ ಚರ್ಚೆ ಮಾಡಲು ಎಂತ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಯಡಿಯೂರಪ್ಪನವರನ್ನ ಕಣ್ಣೀರು ಹಾಕಿಸಿ ಮನೆಗೆ ಕಳಿಸಿದ್ರು. ನಮ್ಮ ಸರ್ಕಾರ ಬೀಳುತ್ತದೆ ಅಂತ ಯತ್ನಾಳ್ ಹಗಲು ಕನಸನ್ನ ಕಾಣ್ತಿದ್ದಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದಾರೆ. ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ವೇಣುಗೋಪಾಲ್ ಅವರು ನಾಯಿ ನರಿಗಳಂತೆ ಕಾಂಗ್ರೆಸ್ನವರು ಕಚ್ಚಾಡ್ತಾರೆ ಎಂದಿದ್ದ ಯಡಿಯೂರಪ್ಪನವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನಾಯಿ ನರಿಗಳಂತೆ ಕಚ್ಚಾಡೋದು ನಾವಲ್ಲ, ಬಿಜೆಪಿಯವರು. ಅವರ ಕಚ್ಚಾಟದಿಂದ ವಿಪಕ್ಷ ನಾಯಕನ ನೇಮಕವೂ ಮಾಡಲು ಆಗ್ತಾ ಇಲ್ಲ. ಅವರಿದನ್ನ ಮುಚ್ಚಿಕೊಳ್ಳಲು ನಮ್ಮ ಬಗ್ಗೆ ಏನೇನೋ ಮಾತನಾಡ್ತಿದ್ದಾರೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಅವ್ರು ಕಿತ್ತಾಡ್ತಾ ಇರೋದು, ಬಿಜೆಪಿಯವ್ರು ಕಿತ್ತಾಡ್ತಾ ಇರೋದು. ಬಿಜೆಪಿಯವ್ರು ಕಿತ್ತಾಡ್ತಿಂದ ಒಂದು ಲೀಡರ್ನ ಅಪಾಯಿಂಟ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಅವ್ರದ್ದು ಇದನ್ನ ಮುಚ್ಕೊಳ್ಳೋಕ್ಕೋಸ್ಕರ ಸುಮ್ಮನೆ ನಮ್ಮವ್ರ ಹೆಸರನ್ನ ಮಾತಾಡೋದು, ಸುಮ್ಮನೆ ನಮ್ಮ MLA ಗಳ ಹತ್ರ ಕರೆಯೋದು, ಚಾಕ್ಲೇಟ್ ಕೊಡಕ್ಕೆ ಬರೋದು, ಇವೆಲ್ಲ ಮಾಡ್ಬೋದು. ಹೈಕಮಾಂಡ್ ಬುಲಾವ್ ನೀಡಿರುವ ಹಿನ್ನೆಲೆ ಮಾಜಿ ಸಚಿವ ಈಶ್ವರಪ್ಪ, ಶ್ರೀನಿವಾಸ್ ಪೂಜಾರಿ, PC ಮೋಹನ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ವಿಪಕ್ಷ ನಾಯಕ ಆಯ್ಕೆ ಬಗ್ಗೆಯೂ ಚರ್ಚಿಸುವ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣೆಗೆ ಹಿಂದುಳಿದ ವರ್ಗಗಳ ಮತ ಸೆಳೆಯಲು ಟಾಸ್ಕ್ ನೀಡುವ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಕೌಂಟರ್ ಕೊಡೋದಕ್ಕೆ ಕಾರ್ಯತಂತ್ರ ರೂಪಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಇದಕ್ಕೂ ಮೊದಲು ವಾರದ ಹಿಂದೆ ಮಾಜಿ ಸಿಎಂ DV ಸದಾನಂದ ಗೌಡರನ್ನ ಕೂಡ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸಿಕೊಂಡಿದ್ರು. ಚಾಮರಾಜನಗರದಲ್ಲಿ ದಲಿತ ಸಿಎಂ ಕೂಗು ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಕೆ ವೆಂಕಟೇಶ್, ಅವಕಾಶ ಬಂದಾಗ ಆಗ್ಲಿ ಯಾರು ಬೇಡ ಅಂತಾರೆ, ನಮ್ದೇನೂ ತಕರಾರಿಲ್ಲ, ಹೈಕಮಾಂಡ್ ಇದೆ, ಸಮಯ ಸಂದರ್ಭ ಬಂದಾಗ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಅವಕಾಶ ಬಂದಾಗ ಆಗಲಿ ಯಾರು ಬೇಡ ಅಂತಾರೆ. ಪಕ್ಷದಲ್ಲಿ ST ಅವರು ನಾವು ಸಿಎಂ ಆಗಬೇಕು ಅಂತ ಯಾರು ಈಗ ಅವಕಾಶ ಬಂದು ಯಾರಿಗೆ ಅವಕಾಶ ಆಗುತ್ತೆ ಆಗಲಿ, ನಮ್ದೇನು ತಕರಾರಿಲ್ಲ. ನಡುವೆ ರಾಜನ್ ಅವರು ಕೂಡ ಹೇಳ್ತಾರೆ ಸರ್, 5 ವರ್ಷ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ, ಅವರೇ ಆಗ್ಬೇಕು ಅಂತ ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ. ನಿಮ್ಮ ಅಭಿಪ್ರಾಯ? ಪಕ್ಷದ ಹೈಕಮಾಂಡ್ ಇದೆ, ಸಮಯ ಬಂದಾಗ ತೀರ್ಮಾನ ಮಾಡ್ತಾರೆ. ಇವತ್ತು ಆ ಸಂದರ್ಭ ಇಲ್ಲಿ 2.5 ತಿಂಗಳು ಅಂತ ನೀವು ಹೇಳ್ತಿದ್ದೀರಿ, ಇನ್ನು 4 ತಿಂಗಳಾಗೋದಲ್ಲಪ್ಪ, ಇನ್ನು 2 ವರ್ಷ 2 ತಿಂಗಳದಲ್ಲ ಗುರು. ಈಗ ನಮ್ಮಲ್ಲಿ ಬಣ ರಾಜಕೀಯ, ಗುಂಪು ರಾಜಕೀಯ, ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ, ಇವೆಲ್ಲ ಸೃಷ್ಟಿ ಅಷ್ಟೇ ಅಂತ ಗದಗದಲ್ಲಿ ಸಚಿವ HK ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಒಗ್ಗಟ್ಟು ಪ್ರದರ್ಶಿಸಬೇಕು ಅನ್ನೋದು ಹೈಕಮಾಂಡ್ನ ವಿಶೇಷ ಆಕ್ಷೇಪ, ಆಸೆ. ಸಂಪುಟ ಪುನರ್ರಚನೆ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ. ಪಕ್ಷದಲ್ಲಿ ಶಿಸ್ತು ಬಹಳ ಮುಖ್ಯ, ಶಿಸ್ತು ತಪ್ಪಬಾರದು ಅಂತ ಅಸಮಾಧಾನಿತ ಶಾಸಕರಿಗೆ ಮನವಿ ಮಾಡಿದ್ರು. ಬಣ ರಾಜಕೀಯ, ಗುಂಪು ರಾಜಕೀಯ, ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ. ಮಾಧ್ಯಮದ ಸೃಷ್ಟಿ, ಅದನ್ನು ಅವರು ಅಷ್ಟು ಮಾಧ್ಯಮದೊಳಗೂ ಸುದ್ದಿ ಬರೋದು ಹಾಗೆ ಒಕ್ಕಟ್ಟನ್ನು ನಾವು ತೋರಿಸಬೇಕು ಅನ್ನೋದು ಅವರ ವಿಶೇಷವಾಗಿರ್ತಕ್ಕಂಥ ಅಪೇಕ್ಷೆ, ಆಶೆ ಆಗಿದೆ. ಅದರಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಶಿಸ್ತಿನಿಂದ ನಡೀತದೆ. ಜಾತಿವಾರು ಜನಗಣತಿ ವರದಿ ಸ್ವೀಕಾರಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಒಕ್ಕಲಿಗ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಈ ಸಂಬಂಧ ಬೆಂಗಳೂರಿನಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಸಮುದಾಯದ ನೂತನ ಸಚಿವರು, ಶಾಸಕರಿಗೆ ಅಭಿನಂದನಾ ಸಭೆ ನೆಪದಲ್ಲಿ ಚಾಮರಾಜಪೇಟೆಯಲ್ಲಿ ಸಭೆ ನಡೀತಾ ಇದೆ. ಡಿಸಿಎಂ DK ಶಿವಕುಮಾರ್, ನಿರ್ಮಲಾನಂದನಾಥ ಸ್ವಾಮೀಜಿ, ನಂಜಾವಧೂತ ಸ್ವಾಮೀಜಿ, ST ಸೋಮಶೇಖರ್, ಆರಗ ಜ್ಞಾನೇಂದ್ರ ಸೇರಿದಂತೆ ಒಕ್ಕಲಿಗ ಸಮುದಾಯದ ಶಾಸಕರು, ಮುಖಂಡರು ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಕಾವೇರಿ ವಿವಾದ ಬಗೆಹರಿಯಲಿ ಅಂತ ಮಹದೇಶ್ವರ ಬೆಟ್ಟದಲ್ಲಿ ಮಾದಪ್ಪನಿಗೆ ಸಚಿವ ಕೆ ವೆಂಕಟೇಶ್ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಕರ್ನಾಟಕದ ಮೇಲೆ ದ್ವೇಷ ಇದೆ. ನಾವು ಎಷ್ಟೇ ಅಪೀಲ್ ಮಾಡಿದ್ರೂ ಕೂಡ ಯಾವಾಗಲೂ ತಮಿಳುನಾಡು ಪರಾನೇ ಆದೇಶವನ್ನ ಕೊಡ್ತಾ ಇದೆ. ನಮಗೆ ನೀರಿಲ್ಲ, ತಮಿಳುನಾಡಿಗೆ ಎಲ್ಲಿಂದ ನೀರು ಬಿಡೋದು ಅಂತ ಹೇಳಿಕೆಯನ್ನ ಕೊಟ್ಟರು. ಇನ್ನು ಮಹದೇಶ್ವರ ಬೆಟ್ಟದಲ್ಲಿ ಹಲವು ದಿನಗಳಿಂದ ಸ್ಥಗಿತಗೊಂಡಿದ್ದ ಜನವನ ಸಾರಿಗೆಗೆ ಇವತ್ತು ಸಚಿವ ಕೆ ವೆಂಕಟೇಶ್ ಮರು ಚಾಲನೆ ಕೊಟ್ಟರು. ನಿರ್ವಹಣೆ ಕೊರತೆಯಿಂದ ಹಾಡಿಗರ ಜನವನ ಸಾರಿಗೆ ಸ್ಥಗಿತಗೊಳಿಸಲಾಗಿತ್ತು. ಪೂಜೆ ಸಲ್ಲಿಸಿದ್ದೀನಿ. ನಾನು ರಾಜ್ಯ ಸುಭಿಕ್ಷವಾಗಿರ್ಬೇಕು, ರಾಜ್ಯ ಮಳೆ ಬೆಳೆ ಚೆನ್ನಾಗಾಗಬೇಕು, ರೈತರು ಚೆನ್ನಾಗಿರ್ಬೇಕು. ಮಳೆ ಆದರೆ ಕಾವೇರಿ ಸಮಸ್ಯೆ ಬಗೆಹರಿಸ್ತದಲ್ಲ,
ಆಮೇಲೆ ನಮ್ಮ ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ನಮಗೆ ದ್ವೇಷ ಥರ ಇಟ್ಕೊಂಡೇನೋ ಮಾಡ್ತಾಯಿರೋ ಅಂತ ಅನಿಸ್ತದೆ ನಮಗೆ. ನೋಡಿ ಪದೇ ಪದೇ ನಮಗೆ ನೀರು ಬಿಡಿ ಅನ್ನೋದು ನೋಡಿದ್ರೆ ಏನೋ ಕರ್ನಾಟಕ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಕಾ ವೈರಸ್ ಪತ್ತೆಯಾಗಿದ್ದು ಆತಂಕ ಮೂಡಿದೆ. ಶಿಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ ಗ್ರಾಮದಲ್ಲಿ ಜಿಕಾ ವೈರಸ್ ಕಂಡು ಬಂದಿದ್ದು ಜಿಲ್ಲಾ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಇನ್ನು ದಿಬ್ಬುರಹಳ್ಳಿ, ವೆಂಕಟಾಪುರ, ವಡ್ಡಹಳ್ಳಿ, ಬಚ್ಚಹಳ್ಳಿ ಗ್ರಾಮಗಳಲ್ಲಿ ಸೊಳ್ಳೆಗಳನ್ನು ಸಂಗ್ರಹಿಸಿ ಪರೀಕ್ಷೆ ಮಾಡಿದಾಗ ಜಿಕಾ ವೈರಸ್ ಇರೋದು ದೃಢಪಟ್ಟಿದೆ. ಇದರಿಂದ ಎಚ್ಚೆತ್ತಿರುವ ಜಿಲ್ಲಾಡಳಿತ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಸರ್ವೆ ನಡೆಸ್ತಾ ಇದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಪಂಚಾಯಿತಿ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಸರ್ವೆಯನ್ನು ನಡೆಸ್ತಾ ಇದ್ದಾರೆ. ಜ್ವರ, ಕೆಮ್ಮು, ನೆಗಡಿ ಇರುವವರು ನಿರ್ಲಕ್ಷ್ಯ ವಹಿಸದೆ ಚಿಕಿತ್ಸೆ ತೆಗೆದುಕೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಜಿಕಾ ಬಗ್ಗೆ ಮಾತನಾಡಿದ ಆರೋಗ್ಯ ಇಲಾಖೆಯ ಆಯುಕ್ತ ರಂದೀಪ್, ರಾಜ್ಯಾದ್ಯಂತ ಹೈ ಅಲರ್ಟ್ನಲ್ಲಿದ್ದೇವೆ. ರಾಜ್ಯಾದ್ಯಂತ ಸ್ಯಾಂಪಲ್ಸ್ ಟೆಸ್ಟ್ ಮಾಡಲಿದ್ದೇವೆ. ಹೊಸದಾಗಿ ಶೀಘ್ರದಲ್ಲೇ ಗೈಡ್ಲೈನ್ಸ್ ಹೊರಡಿಸಲಿದ್ದೇವೆ. ಡೆಂಘಿ ರೀತಿಯಲ್ಲಿ ತುಂಬಾ ಗಂಭೀರ ಸ್ವರೂಪವಿಲ್ಲ. ಮರಣದ ಪ್ರಮಾಣದ ಕಡಿಮೆ ಇರುತ್ತೆ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಕಾ ವೈರಸ್ ಆ ಒಂದು ಮಸ್ಕಿಟೋ ಪೂಲ್ ಅಲ್ಲಿ ಕಂಡು ಬಂದಿದೆ ನಮಗೆ. ತದನಂತರ ಜಿಲ್ಲಾ ಮಟ್ಟದಲ್ಲಿ DHO ಅವರು ಮತ್ತೆ ಅವರು ತಂಡ, ಸರ್ವೆಲೆನ್ಸ್ ಆಫೀಸರ್ ಇವರೆಲ್ಲ ಈ 3 ಗ್ರಾಮ ವ್ಯಾಪ್ತಿಗೆ ಹೋಗಿ ಅಲ್ಲಿ ತೀವ್ರವಾದಂತ ಸರ್ವೆಲೆನ್ಸ್ ಆಕ್ಟಿವಿಟಿಯನ್ನು ಶುರು ಮಾಡಿದ್ದಾರೆ. ಈ ಸರ್ವೆಯಲ್ಲಿ ಸುಮಾರು 2,000 ಮನೆಗಳನ್ನು ಈಗಾಗಲೇ ಫೀವರ್ ಸರ್ವೆಗೆ ಒಳಪಟ್ಟಿದೆ. ಅಲ್ಲಲ್ಲಿ ಮಸ್ಕಿಟೋ ಬ್ರೀಡಿಂಗ್ ಪಾಯಿಂಟ್ಸ್ ಏನಿದೆ ಅಲ್ಲಿ ಸೋರ್ಸ್ ಡಿಸ್ಟ್ರಕ್ಷನ್ ಅನ್ನು ಕೂಡ ಮಾಡಿದ್ದಾರೆ. ಜಿಕಾ ವೈರಸ್ ಸ್ಪ್ರೆಡ್ ಮಾಡುವಂತ ಸೊಳ್ಳೆ ಏನಿದೆ, ಇದು ಏನ್ ಡೆಂಗಿ ಏಡಿಸ್ ಮಸ್ಕಿಟೋ ಏನಿದೆ, ಆ ಸೇಮ್ ಮಸ್ಕಿಟೋ ವೆರೈಟಿನೇ ಜಿಕಾವನ್ನು ಕೂಡ ಸ್ಪ್ರೆಡ್ ಮಾಡುತ್ತೆ. ಕೆಇಎ ಪರೀಕ್ಷಾ ಪ್ರಕರಣದಲ್ಲಿ ಬಗದೆಷ್ಟು ಅಕ್ರಮ ಬಯಲಾಗ್ತಾನೆ ಇದೆ. ಬ್ಲೂಟೂತ್ ಮೂಲಕ ಅಕ್ರಮ ನಡೆಸ್ತಾ ಇದ್ದ ಗ್ಯಾಂಗ್ ಪತ್ತೆ ನಂತರ ಇದೀಗ ಮತ್ತೊಂದು ಆಘಾತಕಾರಿ ಮಾಹಿತಿ ಬಹಿರಂಗವಾಗಿದೆ. ಅಭ್ಯರ್ಥಿಯೊಬ್ಬರ OMR ಶೀಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹುಬ್ಬಳ್ಳಿಯಿಂದ OMR ಶೀಟ್ ವೈರಲ್ ಆಗಿರುವ ಶಂಕೆ ವ್ಯಕ್ತವಾಗಿದೆ. ಪರೀಕ್ಷಾ ಕೇಂದ್ರದ ಒಳಗಡೆ ಕ್ಯಾಮೆರಾ, ಮೊಬೈಲ್ ನಿಷೇಧವಿದ್ರೂ ಕೂಡ ಇಂತಹದೊಂದು ಅಕ್ರಮ ನಡೆದಿದೆ. ಹಾಗಾದ್ರೆ ವೈರಲ್ ಆಗಿರುವ OMR ಶೀಟ್ ಫೋಟೋ ತೆಗೆದಿದ್ದು ಹೇಗೆ? ಕಲಬುರಗಿ, ಯಾದಗಿರಿ ಹೊರತುಪಡಿಸಿ ಬೇರೆ ಜಿಲ್ಲೆಯ ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮ ನಡೆದಿದೆಯಾ ಅನ್ನೋ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ. OMR ಶೀಟ್ ಜೊತೆ ಅಭ್ಯರ್ಥಿಯ ಹಾಲ್ ಟಿಕೆಟ್ ಕೂಡ ಇಟ್ಟು ಫೋಟೋ ತೆಗೆದಿರುವುದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಈ ಫೋಟೋ ಹೊರಗಡೆ ಇರುವವರಿಗೆ ಕಳಿಸಿದ್ರೆ ಯಾವ ಅಭ್ಯರ್ಥಿಗೆ ಯಾವ ಪ್ಯಾಟರ್ನ್ ಪ್ರಶ್ನೆಗಳಿವೆ ಅಂತ ಉತ್ತರ ಹೇಳುವವರಿಗೆ ಸುಲಭಾನ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಟುಕೊಂಡಿದೆ. ಕಲಬುರಗಿ ಮಾತ್ರವಲ್ಲ, ಹುಬ್ಬಳ್ಳಿಯಲ್ಲೂ ಕೂಡ ನಡೆದಿದೆಯಾ ಕೆಇಎ ಪರೀಕ್ಷಾ ಅಕ್ರಮ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿದೆ. ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆ ದೇವಸ್ಥಾನ ಇವತ್ತು ಓಪನ್ ಆಗಿದೆ. ಮಧ್ಯಾಹ್ನ 12 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ, ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ದೇವಸ್ಥಾನದ ಬಾಗಿಲನ್ನು ತೆರೆಯಲಾಯಿತು. ಇವತ್ತು ಭಕ್ತರಿಗೆ ಹಾಸನಾಂಬೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ನಾಳೆಯಿಂದ ನವೆಂಬರ್ 14ರವರೆಗೆ ಹಾಸನಾಂಬೆ ದರ್ಶನಕ್ಕೆ 24 ಗಂಟೆಯೂ ಕೂಡ ಅವಕಾಶ ಕಲ್ಪಿಸಲಾಗಿದ್ದು 10 ಲಕ್ಷಕ್ಕೂ ಅಧಿಕ ಭಕ್ತರು ಬರುವಂತಹ ನಿರೀಕ್ಷೆ ಇದೆ. ಯಾವುದೇ ಅನಾಹುತಗಳು ಸಂಭವಿಸದಂತೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಇನ್ನು ಹಾಸನಾಂಬೆ ದರ್ಶನದ ಮೊದಲ ದಿನವೇ ಸಾಲು ಪ್ರತಿಭಟನೆಗಳು ನಡೆದಿವೆ. ಮೊದಲು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಬೆಳಗ್ಗೆ ಪೊಲೀಸರನ್ನೇ ತಳ್ಕೊಂಡು ಒಳನುಗ್ಗಿ ಹಾಸನಾಂಬೆಯ ದರ್ಶನವನ್ನ ಪಡೆದರು. ಇದಾದ ಬಳಿಕ ನಗರಸಭೆ ಸದಸ್ಯರು ಕೂಡ ನಮಗೂ ದರ್ಶನಕ್ಕೆ ಅವಕಾಶ ಕೊಡುವಂತೆ ಪ್ರತಿಭಟನೆ ಮಾಡಿದ್ರು. ಈ ವೇಳೆ ನೂರಾರು ಭಕ್ತರು ಭಾಗಿಯಾಗಿದ್ರು. ಅಂತಾರಾಜ್ಯ ಅಡಿಕೆ ವ್ಯಾಪಾರಿಯ 1 ಕೋಟಿ ಹಣ ಕದ್ದಿದ್ದ ಕಾರು ಚಾಲಕ ಸೇರಿ 3 ಆರೋಪಿಗಳನ್ನು ಉಪ್ಪಾರಪೇಟೆ ಪೊಲೀಸರು ಬಂಧನ ಮಾಡಿದ್ದಾರೆ. ಊಟಕ್ಕೆ ಅಂತ ಕಾರು ನಿಲ್ಲಿಸಿದ್ದಾಗ ಕಳ್ಳರು ಹಣ ಕದ್ದು ಪರಾರಿಯಾಗಿದ್ರು. ಈ ಬಗ್ಗೆ ಮಾತನಾಡಿದ ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್, ಬೆಂಗಳೂರಿಗೆ ಬಂದು ವಾಪಸ್ ಹೋಗುವಾಗ ದಾಬಸ್ಪೇಟೆ ಬಳಿ ಕಾರು ನಿಲ್ಲಿಸಿದ್ದಾರೆ. ಆಗ ನಕಲಿ ಕೀ ಬಳಸಿ ಕಾರಿನಲ್ಲಿದ್ದ ಹಣ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ದಾಬಸ್ಪೇಟೆ ಹತ್ರ ಇವರು ಟೀ ಕುಡಿಯೋದಕ್ಕಂತ ನಿಲ್ಲಿಸಿರ್ತಾರೆ. ಸೊ ಅಲ್ಲಿ ಒಂದು ಹೋಟ್ಲ್, ಖಾಸಗಿ ಒಂದು ರತ್ನಂ ಅಂತ ಒಂದು ಹೋಟ್ಲ್ ಇದೆ. ರತ್ನಂ ಹೋಟ್ಲಲ್ಲಿ ನಿಲ್ಲಿಸಿದಾಗ ಅದು ಮಿಸ್ಸಿಂಗ್ ಆಗಿರುತ್ತೆ, ಅಲ್ಲಿಂದ ಕಳ್ಳತನ ಆಗಿರುತ್ತೆ. ಯಾರೋ ಒಬ್ಬ 2 ವೀಲರಲ್ಲಿ ಬಂದು ಹಿಂದೆ ಡಿಕ್ಕಿ ಓಪನ್ ಮಾಡಿ ಆ 1 ಕೋಟಿ ರೂಪಾಯಿ ಕ್ಯಾಶನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತದೆ. ಸೊ ಇದು ಯಾವಾಗ ನಾವು ಈ ಟೀಮನ್ನು ಹಿಡ್ಕೊಂಬಂದು ಎಲ್ಲ ಕೇಳಿ ನೋಡಲಾಗಿ ಪ್ರತಿಯೊಂದು ನಾವು ವಿಚಾರಣೆ ಮಾಡಲಾಗಿ ಕೊನೆಗೆ ನಮಗೆ ಈ 1 ಕೋಟಿಯಲ್ಲಿ ನಮ್ಗೆ ಆಲ್ಮೋಸ್ಟ್ 97 ಲಕ್ಷ ರೂಪಾಯಿ ನಮಗೆ ರಿಕವರಿ ಆಗಿದೆ. ಇನ್ನು ಮಿಕ್ಕಿದ್ದು 3 ಲಕ್ಷ ರೂಪಾಯಿ ಅಲ್ಲಿ ಇಲ್ಲಿ ತಿಂದು ಊಟ ಮಾಡಿ ಇದು ಮಾಡಿರೋದ್ರಲ್ಲಿ ಇವರು ಅದನ್ನು. ಸಾಲದ ವಿಚಾರವಾಗಿ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಿನ ಚಕಮಕಿ ನಡೆಸಬೇಕಾದರೆ ಕುಸಿದ ರೈತ ಫಕೀರಪ್ಪ ಸಾವನ್ನಪ್ಪಿದ್ದಾರೆ. ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಈ ಒಂದು ಘಟನೆ ನಡೆದಿದೆ. ಸಾಲ ವಸೂಲಾತಿಗಾಗಿ ಬ್ಯಾಂಕ್ ಮ್ಯಾನೇಜರ್ ಕಿರುಕುಳ ನೀಡುವುದರಿಂದಲೇ ರೈತ ಸಾವನ್ನಪ್ಪಿರೋದು ಅಂತ ಧಾರವಾಡ ಜಿಲ್ಲೆಯ ಮೊರಬಾ KVJ ಬ್ಯಾಂಕ್ ಬಳಿ ರೈತರು ಪ್ರತಿಭಟನೆ ಮಾಡಿದ್ದಾರೆ.
ವಿಷ ಆಹಾರ ಸೇವಿಸಿ 5 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಲ್ಲಿ ನಡೆದಿದೆ. ಅಲ್ಪಸಂಖ್ಯಾತ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಕೋಲಾರದ ಯರಗೋಳ ಡ್ಯಾಂ ನವೆಂಬರ್ 10ರಂದು ಉದ್ಘಾಟನೆ ಆಗ್ತಾ ಇದ್ದು ರಾಜಕೀಯ ಕಚ್ಚಾಟ ಶುರುವಾಗಿದೆ. ಸಮಾರಂಭಕ್ಕೆ ಬಿಎಸ್ವೈ ಹಾಗೂ ಎಚ್ಡಿಕೆಯನ್ನು ಆಹ್ವಾನಿಸುವಂತೆ ಸ್ಥಳೀಯ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಒತ್ತಾಯವನ್ನ ಮಾಡುತ್ತಿದ್ದಾರೆ. ಲೋಕಸಭಾ ಚುನಾವಣೆಗೆ ಇನ್ನು 7 ತಿಂಗಳು ಬಾಕಿ ಇರುವಾಗಲೇ ಕಾಂಗ್ರೆಸ್ನಲ್ಲಿ ಚಾಮರಾಜನಗರ ಟಿಕೆಟ್ಗಾಗಿ ಭಾರೀ ಕಸರತ್ತು ನಡೀತಾ ಇದೆ. ಪುತ್ರ ಸುನಿಲ್ ಬೋಸ್ಗೆ ಎಂಪಿ ಟಿಕೆಟ್ ಕೊಡಿಸೋದಕ್ಕೆ ಸಚಿವ ಮಹಾದೇವಪ್ಪ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಸುನಿಲ್ ಬೋಸ್ಗೆ ಟಿಕೆಟ್ ನೀಡಬಾರದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಅಭಿಯಾನ ಶುರುವಾಗಿದೆ. ಶಿವಮೊಗ್ಗದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿದೆ. ಒಂದು ಕಡೆ ವನ್ಯಜೀವಿ ಸಂಬಂಧಿತ ವಸ್ತು ಬಳಕೆ ಮತ್ತು ಸಂಗ್ರಹ ವಿಚಾರವಾಗಿ ದಾಳಿ ನಡೆಸಲಾಗಿದೆ. ಇನ್ನೊಂದು ಕಡೆ ಮಲೆನಾಡು ಭಾಗದಲ್ಲಿ ಒತ್ತುವರಿ ತೆರವಿಗೆ ಅರಣ್ಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಅರಣ್ಯ ಇಲಾಖೆ ಬಗರ್ ಹುಕುಂ ಮತ್ತು ಅರಣ್ಯ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದು ಶಾಸಕ ಬೇಳೂರು ಗೋಪಾಲಕೃಷ್ಣ ಫುಲ್ ಗರಂ ಆಗಿದ್ದಾರೆ. ವಾಸ್ತವವಾಗಿ ಏನಿದೆ ಅದು ನೋಡ್ಕೋಬೇಕು. ನಾವು ರೈತರಿಗೆ ಹೇಳೋದು ಅಷ್ಟೇ, ಯಾರು ಇನ್ನು ಮುಂದೆ ಫಾರೆಸ್ಟ್ ಜಾಗವನ್ನು ಒತ್ತುವರಿ ಮಾಡೋಕ್ಕೆ ಹೋಗಬೇಡಿ, ಇದ್ದದ್ದನ್ನ ಉಳಿಸ್ಕೊಳ್ಳೋ ವ್ಯವಸ್ಥೆ ಆಗಬೇಕು. ಈಗೇನು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಈಗಾಗಲೇ ಮಾನ್ಯ ಮೇಲೆ ಅಧಿಕಾರಿಗಳ ಮೂಲಕ ಮಂತ್ರಿಗಳ ಮೂಲಕ ಅದು ಏನು ಕ್ಲಿಯರ್ ಆಗಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಸಾರ್ವಜನಿಕವಾಗಿ ತೊಂದರೆ ಕೊಡುವ ರೀತಿಯಲ್ಲಿ ಫಾರೆಸ್ಟು ಮಾಡಬಾರ್ದು, ಗಾರ್ಡ್ಗಳು ಮಾಡ್ಬೋದು, ACF ಎಲ್ಲ ಅದೇ ಹೇಳ್ತಾ ಇರೋದು. ಚಿರತೆ ಹಾವಳಿಗೆ ಧಾರವಾಡದ ಕಲಘಟಗಿಯ ತಾಲೂಕಿನ ಜನರು ಬೆಚ್ಚಿ ಬಿದ್ದಿದ್ದಾರೆ. ಚಿರತೆಗಳ ಗುಂಪೊಂದು ಎತ್ತಿನ ಮೇಲೆ ದಾಳಿ ನಡೆಸಿ ಕೊಂದು ಹಾಕಿದೆ. ನಾಗರಹೊಳೆ ಸಫಾರಿ ವೇಳೆ ಪ್ರವಾಸಿಗರಿಗೆ ಹುಲಿ ದರ್ಶನ ಆಗಿದೆ. ಮೈಸೂರಿನ ಹುಣಸೂರು ತಾಲೂಕು ವ್ಯಾಪ್ತಿಯಲ್ಲಿ ಸಫಾರಿ ರಸ್ತೆಯ ಪಕ್ಕದ ಮರದ ಮೇಲೆ ನಿಂತಿದ್ದ ಹುಲಿಯನ್ನ ಕಂಡು ಪ್ರವಾಸಿಗರು ಫುಲ್ ಖುಷಿಯಾಗಿದ್ದಾರೆ. ಪ್ಯಾರಾ ಒಲಿಂಪಿಕ್ನಲ್ಲಿ ಚಿನ್ನ ಗೆದ್ದ ಕಾಫಿನಾಡಿನ ಅಂಧ ಯುವತಿಯ ಸಾಧನೆಗೆ ಪ್ರಧಾನಿ ಮೋದಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಮೂಡಿಗೆರೆ ತಾಲೂಕಿನ ಗುಟ್ನಳ್ಳಿ ಸಮೀಪದ ರಕ್ಷಿತಾ ರಾಜು ದೆಹಲಿಯ ಪ್ಯಾರಾ ಒಲಿಂಪಿಕ್ನಲ್ಲಿ ಭಾಗಿಯಾಗಿ ರನ್ನಿಂಗ್ ರೇಸ್ನಲ್ಲಿ ಚಿನ್ನ ಗೆದ್ದಿದ್ದಾರೆ. ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಕ್ಷಕಿಯಾಗಿ ಮಕ್ಕಳಿಗೆ ಪಾಠ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಕೊಂಬುಡುಕ್ಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಗೆ ಗಣಿತ ಪಾಠವನ್ನು ಹೇಳಿಕೊಟ್ಟಿದ್ದಾರೆ. ನಟ ದರ್ಶನ್ ಮನೆ ನಾಯಿ ಮಹಿಳೆಗೆ ಕಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಯಿ ನೋಡ್ಕೊಳ್ತಾ ಇದ್ದಂಥ ಸಿಬ್ಬಂದಿ ಹೇಮಂತ್ ಹೇಳಿಕೆಯನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಉದ್ದೇಶಪೂರ್ವಕವಾಗಿ ನಾಯಿ ಬಿಟ್ಟಿಲ್ಲ, ಆಕಸ್ಮಿಕವಾಗಿ ನಡೆದಿರೋ ಘಟನೆ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸಿನಿಮಾ ನಿರ್ಮಾಪಕ ಪಿಯೂಷ್ ಪಾಲ್ ಎಂಬಾತ ಸಾವನ್ನಪ್ಪಿದ್ದಾನೆ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದ್ರೂ ಕೂಡ ಗಾಯಾಳು ಸಹಾಯಕ್ಕೆ ಯಾರೂ ಮುಂದಾಗಿಲ್ಲ. ಪಾಕಿಸ್ತಾನ ಸಂಸತ್ ಚುನಾವಣೆ ದಿನಾಂಕ ಘೋಷಣೆಯಾಗಿದೆ. 2024ರ ಫೆಬ್ರವರಿ 11ರಂದು ಚುನಾವಣೆ ನಡೆಯಲಿದೆ. ಜನವರಿ 29ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ ಅಂತ ಪಾಕಿಸ್ತಾನ ಚುನಾವಣಾ ಆಯೋಗ ಮಾಹಿತಿಯನ್ನ ಕೊಟ್ಟಿದೆ. ರಿಲಯನ್ಸ್ ಫೌಂಡೇಶನ್ ಸಂಸ್ಥಾಪಕಿ ಹಾಗೂ ಮುಖ್ಯಸ್ಥೆ ನೀತಾ ಅಂಬಾನಿ ಅವರು ತಮ್ಮ 60ನೇ ಹುಟ್ಟುಹಬ್ಬ ಪ್ರಯುಕ್ತ 3,000 ವಿದ್ಯಾರ್ಥಿಗಳಿಗೆ ವಿಶೇಷ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಮುಂಬೈನಲ್ಲಿ ಸೌಲಭ್ಯವಂಚಿತ ವರ್ಗದ ಮಕ್ಕಳಿಗೆ ಸ್ವತಃ ತಾವೇ ಊಟ, ಸಿಹಿ ತಿನಿಸು ಉಣಬಡಿಸಿದ್ದಾರೆ ನೀತಾ ಅಂಬಾನಿ. ಮಹಿಳೆಯರು, ಮಕ್ಕಳ ಬಗ್ಗೆ ನೀತಾ ಅಂಬಾನಿ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ.